ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ. ಅಂದರೆ ಆಗಸ್ಟ್ 15th ಮಾಡ್ತಾ ಇರೋದು. ಹಿಂದಿನ ದಿನ ನೈಟ್ ಪ್ರಿಪ್ರೇಷನ್ ವ್ಲಾಗ್ನ ಹಾಕ್ತಾಯಿದ್ದೀನಿ. ಹಬ್ಬದ ದಿನ ಏನು ಅಷ್ಟೊಂದು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಸೊ ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ ಹಂಗೆ ಒಂದಷ್ಟು ಏನಂತಾರೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಟೇಬಲ್ ಇಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಕೆಳಗಡೆ ಏನಂತಾರದು ಅರ್ಶಿನ ಹಚ್ಚೋದು ಮರ್ತೋಗಿದ್ದೆ, ಗಂಜಲ ಅರ್ಶಿನ ಎಲ್ಲ. ಹಾಗಾಗಿ ಟೇಬಲ್ನ ಪಕ್ಕಕ್ಕೆ ಇಟ್ಬಿಟ್ಟು, ಇದನ್ನ ನಾವು ಕಳಸ ಕೂರಿಸ್ಲಿಲ್ಲ ಅಲ್ಲ, ಕಳಸ ಕೂರ್ಸೋಕ್ಕೆ ಮುಂಚೆ ಲಕ್ಷ್ಮಿನ ಎತ್ತಿಡೋದು ಅದೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದು ಸತಿ ಕಳಸಕ್ಕೆ ನೀರು ಹಾಕಿ ಇದು ಮಾಡಿದ್ಮೇಲೆ ಅಳ್ಳಾಡಿಸ್ಬಾರ್ದು. ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಸೀರೆ ಎಲ್ಲ ಉಡಿಸ್ಕೊಂಡೆ. ಸೀರೆ ಉಡಿಸ್ಕೊಳ್ಳೋದು ಕ್ಲಿಪ್ಪಿಂಗು ಇದೆ, ಅಷ್ಟೊಂದು ಏನಂತಾರೆ ಕರೆಕ್ಟಾಗಿ ತೊಗೊಳ್ಲಿಲ್ಲ. ಸೊ ಹಂಗಾಗಿ ಇದು ಪ್ರಿಪ್ರೇಷನ್ ಇದನ್ನೇ ವ್ಲಾಗ್ನ ಹಾಕ್ತಾಯಿದ್ದೀನಿ. ಮೊದಲಿಗೆ ಗಂಜಲ ಮತ್ತು ಅದಕ್ಕೆ ಒಂದು ಏನಂತಾರೆ 3 ಸತಿ ಗಂಜಲ, 3 ಸತಿ ನೀರು ಮತ್ತು ಅರಿಶಿನ, ಒಂದು ಚಿಟಿಕೆ ಕುಂಕುಮ ಹಾಕಿ ಅದನ್ನು ಕಲಿಸ್ಕೊಂಡು ಅದನ್ನು ಸಾರಿಸ್ಕೋಬೇಕು. ಯಾವ ಜಾಗದಲ್ಲಿ ಲಕ್ಷ್ಮಿನ ಕೂರಿಸ್ತೀವಿ ಅಲ್ಲಿ. ಮುಂಚೆ ಎಲ್ಲ ಸಗಣಿ ಸಾರಿಸ್ತಾ ಇದ್ರಂತೆ, ಅಂದರೆ ಮುಂಚೆ ಎಲ್ಲ ಮನೆಯೊಳಗೆಲ್ಲ ಸಗಣಿ ಸಾರಿಸ್ತಾ ಇದ್ರಿಂದ ಏನಂತಾರೆ ಅದ್ರ ಮೇಲೆ ರಂಗೋಲಿ ಬಿಡ್ತಾಯಿದ್ರು, ಹೊಸ್ದಾಗಿರೋ ಸಗಣಿ ಎಲ್ಲ ಸಾರಿಸಿ ಹಬ್ಬ ಅಂತಂದರೆ. ಈಗ ಸಗಣಿಗಳೇ ಸಿಗ್ತಾಯಿರಲಿಲ್ಲ. ನಾವು ಮುಂಚೆ ಮನೆ ಮುಂದೆ ಸಾರಿಸ್ತಾ ಇದ್ವಿ, ಬಾಕ್ಲು ಮುಂದೆ. ಇವಾಗ ಅದೂ ಇಲ್ಲ, ಎಲ್ಲ ಫ್ಲೋರ್ ರೈಸ್ ಬಿಲ್ಡಿಂಗ್ಸು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಹಿಂಗಿರುತ್ತೆ ಮನೆಗಳು. ಎಲ್ಲಿ ಸಗಣಿಗಳೇ ಸಿಗೋಲ್ಲ, ಸಿಕ್ಕಿದ್ರೂ ಸಾರ್ಸೋಕ್ಕೆ ಎಲ್ಲಿ ಹೋಗೋಣ, ಹಂಗಾಗ್ಬಿಟ್ಟಿದೆ. ಸೊ ಆಧುನಿಕತೆ ಹಾಗೆ ಮುಂದುವರ್ಕೊಂಡು ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸಗಣಿ ಸಿಕ್ಕಿದ್ರೆ ಸಗಣಿನೇ ಸಾರಿಸ್ಕೊಡಿ, ಏನೂ ತೊಂದರೆ ಇಲ್ಲ. ನನಗೆ ಸಗಣಿ ಸಿಕ್ಕಿದರೆ ನಾನು ಸಗಣಿನೇ ಸಾರಿಸ್ತಾ ಇದ್ದೆ ಖಂಡಿತವಾಗಿಯೂ. ಸಿಗದೇ ಇರೋ ಕಾರಣ ಗಂಜಲ, ಅರಿಶಿನ ಮತ್ತು ನೀರು ಮತ್ತು ಒಂದು ಚಿಟಿಕೆ ಕುಂಕುಮ ಹಾಕಿ ಕಲಿಸ್ಕೊಂಡು ಅದನ್ನು ಸಾರಿಸ್ಕೊತಾ ಇದ್ದೀನಿ. ಸಾರಿಸ್ಕೊಂಡು ಅಲ್ಲಿ ಒಂದು ರಂಗೋಲಿನ ಬಿಟ್ಕೊಳ್ತಾ ಇದ್ದೀನಿ. ರಂಗೋಲಿನ ಸುತ್ತು ಬಿಟ್ಕೊಂಡು ಟೇಬಲ್ ಎಲ್ಲಿರ್ತೀವೋ ಸುತ್ತು ರಂಗೋಲಿ ಹಾಕ್ಕೋಬೇಕು. ಇದೇ ರಂಗೋಲಿ ಹಾಕ್ಬೇಕಂತೇನಿಲ್ಲ, ಅಷ್ಟಲಕ್ಷ್ಮಿದು ಯಾವುದಾದ್ರೂ ಹಾಕ್ಬೋದು. ಏನಂತಾರೆ ದಳ ಥರ ಬರುತ್ತಲ್ಲ, ಅಷ್ಟದಳದ್ದು, ಅದನ್ನಾದರೂ ಹಾಕ್ಬೋದು ನೀವು. ನಾನು ಇದನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸುತ್ತೂರ ಎಡೆಗಳನ್ನ ಬಿಟ್ಕೊಳ್ಳಿ. ನನಗೆ ಅಷ್ಟೊಂದು ರಂಗೋಲಿ ಎಲ್ಲ ಬರುತ್ತೆ. ಮುಂಚೆ ಬರ್ತಾಯಿತ್ತು, ಅದು ಕೈ ಸ್ವಲ್ಪ ಅಂತಾರೆ ಹೆಬ್ಬೆರಳು ಹತ್ರ ಸ್ವಲ್ಪ ಇದಾಗಿದೆ. ಹಾಗಾಗಿ ನನಗೆ ನೀಟಾಗೇನು ಬಿಡೋಕ್ಕಾಗಲ್ಲ, ಕೈ ಗ್ರಿಪ್ ಸಿಗ್ತಾಯಿಲ್ಲ ನನಗೆ. ಹಾಗಾಗಿ ನಾನು ಬಂದಂಗೆ ಬಿಡ್ತಾಯಿದ್ದೀನಿ. ನಾನು ಅಷ್ಟಾಗಿ ರಂಗೋಲಿಗಳನ್ನ ಹಾಕೋದೇ ಕಡಿಮೆ. ದೊಡ್ಡ ದೊಡ್ಡ ರಂಗೋಲಿ ಆದರೆ ಹಾಕ್ತೀನಿ. ಈ ಎಳೆಗಳು ಬಿಡೋದು ಅಂದರೆ ನನಗೆ ಬರಲ್ಲ. ಚುಕ್ಕೆ ಇಟ್ಟು ರಂಗೋಲಿ ಹಾಕೋದಂದರೆ ಹಾಕ್ತೀನಿ. ಸೊ ರಂಗೋಲಿ ಹಾಕ್ತಾಯಿದ್ದೀನಿ ಪೂರ್ತಿಯಾಗಿ. ನಾವು ಅಮ್ಮನ ಇದ್ದಾರೆ, ನೀಟಾಗಿ ಬಿಡೇ ಇಲ್ಲ, ನಾನೇ ಹಾಕ್ಕೊಡ್ತೀನಿ ಕೊಡು ಅಂತವ್ರೆ, ವೀಡಿಯೋ ಮಾಡ್ಕೊತಾ ಇದೆಯಾ ಅಂತ. ಇಲ್ಲ, ನಾನೇ ಬಿಡ್ತೀನಿ, ನನಗೆ ಹೆಂಗೆ ಬರುತ್ತೋ ಹಂಗೆ ಬಿಡ್ತೀನಿ. ನನಗೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡೋಕ್ಕೆ ಬರಲ್ಲ. ಅದಕ್ಕೆ ಲಕ್ಷ್ಮಿನ ಕೂರಿಸ್ತೀವಲ್ಲ ಆ ಜಾಗದಲ್ಲಿ ಮಾತ್ರ ಅಮ್ಮ ರಂಗೋಲಿನ ಬಿಟ್ಕೊಟ್ರು. ಇದನ್ನು ನಾನೇ ಹಾಕ್ತೀನಿ ಅಂತ ಹಾಕಿದೆ. ನಮ್ಮ ಮನೆ ಲಕ್ಷ್ಮಿ ಕೂರಿಸೋದಲ್ವ, ಹಾಗಾಗಿ ನಾವೇ ಹಾಕಬೇಕು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಮೇಲೆಗಡೆ ಅಮ್ಮ ಹಾಕ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಇದಕ್ಕೆ ನಾನು ಹಾಕಿದ್ದೀನಿ. ಈ ರೀತಿ ಬಿಟ್ಕೊಡಿ ರಂಗೋಲಿನ. ಅಂದರೆ ಒಂದು ಪೀಠ ಥರ ಇರಬೇಕು ರಂಗೋಲಿ ಹಾಕಿದ್ರೆ, ಆ ರೀತಿ ಹಾಕ್ಕೋಬೇಕು. ನೀವು ಹಾಕ್ಕೊಂಡ್ರೂ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ, ಹಾಕ್ಕೋಬೋದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ. ನಾವು ಮೊದಲನೇ ವರ್ಷ ಕಳಸ ಕೂರಿಸ್ತಾ ಇರೋದ್ರಿಂದ, ಇದು ಕಳಸ ಇಡೋ ಜಾಗದಲ್ಲಿ ನಾವು ಕೂತ್ಕೊಳ್ತೀವಿ, ಅದೇ ಜಾಗದಲ್ಲಿ ಸೋಫಾ ಇರುತ್ತೆ, ಏನೋ ಒಂದು ಅಂಟು ಮುಂಟಾಗಿರುತ್ತೆ, ಇದೆಲ್ಲ ಅಲ್ಲೇ ಮತ್ತೆ ಈಗ ಲಕ್ಷ್ಮಿನ ಕೂರಿಸ್ತೀವಿ. ದೇವ್ರ ಮನೇಲಿ ಕೂರಿಸೋದೇ ಬೇರೆ ಆಗುತ್ತೆ, ಹೊರಗಡೆ ಕೂರಿಸೋದೇ ಬೇರೆ ಆಗುತ್ತೆ. ಹಾಗಾಗಿ ಈ ರೀತಿ ಗಂಜಲನೋ ಇಲ್ಲ ಸಗಣಿನೋ ಸಾರಿಸಿದ್ರೆ ತುಂಬ ಒಳ್ಳೆಯದು. ಸೊ ಅದೇ ಜಾಗದಲ್ಲಿ ಮತ್ತೆ ಅರ್ಶಿನ ಕುಂಕುಮ ಒಂಚೂರು ಅಕ್ಷತೆ ಹಾಕಿ ಹಂಗೆ ಕಲಿಸ್ಕೊಂಡು ಅಕ್ಷತೆ ಹಾಕಿ ಒಂದು ಹೂವು ಇಟ್ಟು ಕೈ ಮುಕ್ಕೊಂಡು ಅಲ್ಲಿ ಟೇಬಲ್ ಇಟ್ಟು ಅದ್ರ ಮೇಲೆ ಅಮ್ಮ ಇವಾಗ ರಂಗೋಲಿ ಹಾಕ್ತಾಯಿದ್ದಾರೆ. ಇವರು ಅಷ್ಟದಳದೇನೋ ರಂಗೋಲಿ ಹಾಕ್ತಾಯಿದ್ದಾರೆ. ಅಕ್ಕಿ ಹಿಟ್ಟಲ್ಲಿ ದೇವರನಿಗೂ ಬಿಡೋಕ್ಕೆ ಬರೋಲ್ಲ ಗೈಸ್. ನಾನು ಆಮೇಲೆ ಒಂದು ಬಿಡ್ತೀನಿ, ಆ ಬ್ಲಾಗ್ ನಾಳೆ ಬರ್ಬೋದು ಅನಿಸುತ್ತೆ, ಆ ಕ್ಲಿಪ್ಪಿಂಗು. ನಂಗೆ ಅಷ್ಟು ನೀಟಾಗಿ ಬರೋಲ್ಲ ಅಕ್ಕಿ ಹಿಟ್ಟಲ್ಲಿ ರಂಗೋಲಿಲೇನೆ ಯಾವಾಗ ಬರ್ತಾಯಿಲ್ಲ. ಇನ್ನು ಅಕ್ಕಿ ಹಿಟ್ಟಲ್ಲಿ ಎಲ್ಲಿ ಬರುತ್ತೆ? ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಇನ್ನು ನನಗೆ ಸ್ಕಿಡ್ ಆಗುತ್ತೆ ಕೈ. ಅಮ್ಮ ಈಗ ರಂಗೋಲಿ ಹಾಕ್ಕೊಡ್ತಾಯಿದ್ರು ಗೈಸ್. ನಿಜವಾಗ್ಲೂ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು, ರೆಡಿ ಮಾಡಬೇಕು ಅಂತ. ಯಾಕೆಂದರೆ ನನಗೆ ಬೆಳಗ್ಗೆ ಆಫೀಸ್ ಇತ್ತು, ಹಾಗಾಗಿ ಮಾಡಿ ಮುಗಿಸಿ ಹೋಗಬೇಕಿತ್ತು. ಮಲಗಿದ್ರೆ ಎಲ್ಲಿ ನಾನು ಎದ್ದೊಳ್ದಿರೋ ಹೋಗ್ತೀನೋ ಹಬ್ಬದ ದಿನ ಅಂತ ಹೇಳಿ
ನಾನೊಂದು 5 ನಿಮಿಷ ಕಣ್ಣು ಮುಚ್ಚಿದ್ದೀನಿ. ಅದು ಏನಂದರೆ ಗೀಝರ್ ಆನ್ ಮಾಡಿದ್ದೆ, ಅದು ನೀರು ಕಾಯಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ಒಂದು 5 ನಿಮಿಷ ಹಂಗೆ ಕಣ್ಣು ಮುಚ್ಚಿ ನೀರು ಕಾದಿರುತ್ತೆ ಬಿಡು ಇನ್ನು ಮತ್ತು 4 ಗಂಟೆ ಆಯಿತು, 3:50ಕ್ಕೋ 3:55ಕ್ಕೋ ಹಿಂಗೆ ಸುಮ್ಮನೆ ಹಿಂಗೆ ಮಲ್ಕೊಂಡೆ. ನಿದ್ದೆ ಎಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಮಲಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಎದ್ದು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಅದಕ್ಕೆ ಮುಂಚೆದೇ ಇದೆ ಎಲ್ಲ ಗೈಸ್. ಆಲ್ಮೋಸ್ಟ್ 1 ಅಷ್ಟೊತ್ತಿಗೆ ಎಲ್ಲ ಕೂರಿಸಿ ರೆಡಿ ಮಾಡಿಬಿಟ್ಟಿದ್ದೆ ನಾನು. ಇದೇ ಮೊದಲನೇ ಸತಿ ಕಳಸ ಕೂರಿಸ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಏನಂತಾರೆ ಏನು ಹಾಕಬೇಕು ಏನೇನು ಹಾಕಬೇಕೆಲ್ಲ ಗೊತ್ತು, ಎಲ್ಲಿ ಮರ್ತು ಬಿಡ್ತೀನೋ ಅನ್ನೋದೊಂದು ಇದರಲ್ಲಿ ನೋಡ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಹಾಕ್ತಾಯಿದ್ದಲ್ಲ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ, ಈಗ ಕೆಳಗೆ ಇಟ್ಕೊಂಡಿದ್ದೆ, ಅದನ್ನ ಎತ್ತಿ ಲಕ್ಷ್ಮಿನ ಅಲ್ಲಿ ತಂದು ಇಡ್ತೀನಿ. ಕೆಳಗಡೆ ಇಟ್ಟಿದ್ದೆ, ಆ ಮನೆಗೆ ಸಿಗಾಕೊಬಿಟ್ಟಿದೆ ಸೀರೆ, ನಾನು ನೋಡಿಲ್ಲ, ಟಕ್ಕಂತ ಎತ್ತದೆ. ಏನೂ ತೊಂದರೆ ಇಲ್ಲ, ಕರೆಕ್ಟಾಗಿ ಸೀರೆ ಉಡಿಸಿದ್ದೆ ನಾನು, ಹಾಗಾಗಿ ಫಿಕ್ಸ್ ಆಗಿರುತ್ತೆ, ಅದು ಬೀಳಲ್ಲ. ಸೀರೆ ಸರಿಗೆ ಯಾವುದೂ ಎಳ್ಕೊಳ್ಳಲ್ಲ, ಗಟ್ಟಿ ಕುಂದ್ರಿಸಿರ್ತೀನಿ. ಒಂದು ಬಾಕ್ಸ್ ಇಟ್ಬಿಟ್ಟು ನಾನು ಆ ಬಾಕ್ಸಲ್ಲಿ ಅಕ್ಕಿ ತುಂಬಿಬಿಟ್ಟು ಅದ್ರ ಮೇಲೆ ಬಿಂದಿಗೆನ ಕೂರಿಸಿ ಟೈಟಾಗಿ ಕೂರಿಸಿರ್ತೀನಿ. ಇನ್ನು ನೀರು ಹಾಕಿಲ್ಲ ಅದಕ್ಕೆ, ಟೈಟಾಗಿ ಕೂರಿಸಿ ಬಿಂದಿಗೆದು ಏನಂತಾರೆ ಕುತ್ತಿಗೆ ಇರುತ್ತಲ್ಲ ಅಲ್ಲಿಗೆ ಕಡ್ಡಿನ ಕಟ್ಕೊಂಡಿದ್ದೀವಿ, ಅದಕ್ಕೆ ಸೀರೆ ಉಡಿಸ್ಕೊಂಡಿರೋದು. ಅದ್ರ ಮೇಲೆ ನಮ್ಮಮ್ಮ ಅದ್ರ ಮೇಲೆ ಕಳಸ ಇಡ್ತಾರೆ, ನಾನು ಅದ್ರ ಮೇಲೆ ಕಳಸ ಇಡಲಿಲ್ಲ, ಸಪ್ರೇಟಾಗಿ ಇಡಬೇಕು ಅಂದ್ಕೊಂಡು ಸಪ್ರೇಟಾಗಿ ಇಟ್ಟೆ ನಾನು. ಮುಂದಿನ ವರ್ಷದಿಂದ ನಾನು ಸಪ್ರೇಟಾಗಿ ಇಡ್ತೀನಿ ಅಂತ ಅಮ್ಮ ಹೇಳ್ತಾಯಿದ್ರು. ನಾನು ಮುಂಚೆಯಿಂದ ಅವ್ರು ಹಾಗೆ ಇಟ್ಕೊಬರ್ತಾಯಿದ್ದು, ಹಾಗಾಗಿ ಹಂಗೆ ಕೂರಿಸಿದ್ದಾರೆ. ಜಾಗ ಏನು ಗೊತ್ತಾ ಗೈಸ್, ಮೇಯ್ನು ಈ ಬಾಡಿಗೆ ಮನೆಗಳಲ್ಲಿ ಜಾಗಗಳಿರಲ್ಲ, ನಮಗೆ ಹೆಂಗೆ ಬೇಕೋ ಹಂಗೆ ಅರೇಂಜ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಒಂದು ಹಿಂದೆಗಡೆ ಸ್ಕ್ರೀನ್ ಬಿಡಬೇಕಂದ್ರೂ ಕಷ್ಟ, ಒಂದೇನಾದ್ರು ಸ್ಟಿಕ್ಕರ್ ಅಂಟಿಸಿದ್ರು ಕಷ್ಟ. ನನ್ನ ಮಗಳು ಪಾಪ ಕೈಯಲ್ಲಿ ಡ್ರಾಯಿಂಗ್ ಬರೆದಿದ್ದಾಳೆ, ಅದನ್ನು ನೆನೆ ಕುಂಕುಮಕ್ಕೆ ತೊಗೊಳಕ್ಕೆ ಬಂದಾಗೇ ನೋಡ್ತಾ ಇದ್ದಾರೆ. ಇನ್ನು ನಾವೇನಾದರೂ ಅಲ್ಲಿ ಟೇಪ್ ಹಾಕಿ ಅದು ಇದು ಅಂಟಿಸ್ಬಿಟ್ಟಿದ್ರೆ ಇನ್ನು ಓನರ್ ಒಂಥರ ಮಾತಾಡ್ತಾರೆ ಅಂತ ನಾವು ಗೋಡೆಗಂತೂ ಏನೂ ಅಂಟಿಸ್ಲಿಲ್ಲ. ನೋಡಿ ಎತ್ತಿ ಕೂರಿಸ್ದೆ ಅಲ್ಲಿಗೆ. ನನಗೆ ಹೇಗೆ ಅಂದರೆ ನಾವು ಹೇಗೆ ಸೀರೆ ಉಟ್ಕೊಳ್ತೀವೋ ಅದೇ ರೀತಿ ಲಕ್ಷ್ಮಿಗೂ ಉಡಿಸ್ಬೇಕು ಅನ್ನೋದೊಂದು, ಸೇಮ್ ಅದೇ ರೀತಿಯೇ ಉಡಿಸಿದ್ದೀನಿ. ಮುಂದೆಗಡೆ ಕೆಲವೊಬ್ಬರು ಅಮ್ಮ ಮನೇಲಿ ನಾನು ಮುಂದೆಗಡೆ ಈ ಥರ ಸೆರಗು ಹಾಕು ಅಂತ ಅಂದರೆ ಸೆರಗಿಂದು ಬಾರ್ಡರ್ಸ್ ಹೀಗೆ ವಿ ಶೇಪಲ್ಲಿ ಬರೋ ಥರನೇ ಹಾಕು ಅಂತ ಅಂದರು ಅಮ್ಮ, ಅದೇ ರೀತಿ ಕೂರಿಸ್ದೆ. ನನಗೆ ಇಲ್ಲ, ನಾನು ಹೆಂಗೆ ಉಟ್ಕೊಳ್ತೀನೋ ನಾನು ಹಾಗೆ ಸ್ವಲ್ಪ ದೇವಸ್ಥಾನಗಳಿಗೆ ಹೋದರೆ ಸ್ವಲ್ಪ ಬಲಗಡೆ ಕೈಗೆ ಸೆರಗನ್ನ ಎತ್ತಿ ಹಾಕ್ಕೊಳ್ತೀನಿ, ಅದೇ ರೀತಿಯೇ ನಾನು ಕೂರಿಸ್ಬೇಕು ಅಂತ ಕೂರಿಸ್ದೆ. ನನಗೆ ಈ ಸೆರಗು ಮುಂದೆ ಪಿನ್ ಮಾಡೋದು ಯಾಕೋ ಇಷ್ಟ ಆಗಲಿಲ್ಲ, ಇದೇ ರೀತಿ ಇರಲಿ, ನನಗೆ ಕರೆಕ್ಟಾಗಿ ನಾನು ಉಟ್ಕೊಳ್ಳೋದು ಹೆಂಗೆ ನಾವು ಹೆಂಗೆ ಉಟ್ಕೊಳ್ತೀವೋ ಅದೇ ರೀತಿ ಇದೆ, ಇನ್ನೇನು ನಾನು ಚೇಂಜಸ್ ಮಾಡಲ್ಲ ಅಂಥೇಳಿ ಪರ್ಫೆಕ್ಟಾಗಿದೆ ಅಂತ ಸುಮ್ಮನಾದೆ. ಡಾಬು ಮುಂಚೆನೇ ಇಲ್ಲ ಡಾಬ್ ಹಾಕಿದೆ ಗೈಸ್, ಅದು ಡಾಬ್ ಹಾಕಿ ಅದಕ್ಕೊಂದು ಸರ ಹಾಕಿದ ತಕ್ಷಣ ಎಷ್ಟು ನೀಟಾಗಿ ಕೂತ್ಕೋತು ಅಂದರೆ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ ಇಷ್ಟು ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಹೇಳಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಿಂದಿಗೆ ತುಂಬ ಇಂಪಾರ್ಟೆಂಟು, ಯಾಕಂದರೆ ನಾವು ಹೇಗೆ ಸ್ಯಾರಿ ಉಟ್ಕೋತೀವೋ ಅದೇ ಲುಕ್ ಕಾಣಿಸೋದಕ್ಕೆ ಬಿಂದಿಗೆ, ಹಾಗಾಗಿ ಆಗಿನ ಕಾಲದವರೆಲ್ಲ ಬಿಂದಿಗೆಲೇ ಕೂರಿಸ್ತಾ ಇದ್ದಿದ್ದು. ಈಗ ನಾವು ಅದಕ್ಕೊಂದು ಮಾಡ್ರನ್ ರೂಪ ತಂದು ಅದು ಇದು ಅಗ್ಲದ ಪಾತ್ರೆ ಅಂತ ಆ ಥರ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಕೂರಿಸ್ತೀನಿ. ಮತ್ತು ಡಾಬು ಕೆಳಗೆ ಬಂದುಬಿಟ್ಟಿದೆ ಅಂಥೇಳಿ ಮತ್ತೆ ಅದು ಬಿಟ್ಕೊತಾ ಏನು ಅಂತ ಚೆಕ್ ಮಾಡ್ತಾಯಿದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಗೈಸ್ ನಾನು ಅದಕ್ಕೆ ನೀರು ಇದೆ, ಆ್ಯಕ್ಚುಲಿ ನಾನು ಸ್ವಲ್ಪ ಚಂಬಲ್ಲಿ ಜಾಸ್ತಿ ಫುಲ್ ಆಗೋ ಗಂಟ ಇಟ್ಕೊಂಡು ಉಯ್ದಿದ್ರಿಂದ 6.25 ಚಂಬೆನೋ ಇಡಿಸ್ತು. ಇಲ್ಲ ಕರೆಕ್ಟಾಗಿ ನಾವು ಆ ಮೂತಿ ಬರುತ್ತಲ್ಲ ಚಂಬಿಂದು ಅಲ್ಲಿ ಕರೆಕ್ಟಾಗಿ ನಾನು ನೀರು ಹಿಡ್ಕೊಂಡು ಹೋಗಿದ್ದೆ, ಕರೆಕ್ಟಾಗಿ 7 ಚಂಬ ಆಗ್ತಾಯಿತ್ತು ನೀರು. ನೀರನ್ನು ಹಾಕಿ ಅದೇ ಕಳಸದಲ್ಲಿ ನಾನು ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಮತ್ತು ಏನು ಹಳದಿ ಬಣ್ಣದ ಹೂವು ಹಾಕಿ, ಆಮೇಲೆ ಲಾವಂಚ ಬೇರು, ತಾವರೆ ಬೀಜ, ಗುಲ್ಗಂಜಿ, ಕವಡೆ ಮತ್ತು ಗೋಮತಿ ಚಕ್ರ, ಪೂರ್ಣ ಫಲ ಅಥವಾ ಶ್ರೀಫಲ, ಆಮೇಲೆ ಕುಬೇರ ಕಾಯಿನು, ಮತ್ತು ಏನಂತಾರದು ಜಾವಿದ ಪೌಡರು, ಅಡಿಕೆ ಬಟ್ಲಡಿಕೆ, ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ, ಇದಿಷ್ಟನ್ನು ಹಾಕಿ ಇದರಲ್ಲೂ ಹಾಕಿದ್ದೀನಿ ಗೈಸ್. ಇದರಲ್ಲಿ ಏನಂದರೆ ಗೋಮತಿ ಚಕ್ರ ಒಂದು ನಾನು ಎಕ್ಸ್ಟ್ರಾ ಇರಲಿಲ್ಲ, ಇನ್ನೆಲ್ಲದನ್ನು ಇದಕ್ಕೂ ಹಾಕಿದ್ದೀನಿ. ಕುಬೇರ ಕಾಯಿನ್ ಇದ್ದಿದ್ದು ಒಂದೇ, ಅದು ಚಿಕ್ಕ ಕಳಸದಲ್ಲಿ ಮೇನ್ ಹಾಕಿದ್ದೀನಿ. ಈ ಕಳಸದಲ್ಲಿ ಕಾಯಿನ್ ಹಾಕಿಲ್ಲ, ಕಳಸದಲ್ಲಿ ಕೆಳಗಡೆ 5 ರೂಪಾಯಿ ಕಾಯಿನ್ ಇಟ್ಟಿದ್ದೀನಿ, ಕಳಸದೊಳಗೆ ಹಾಕೋದು ಮರ್ತುಬಿಟ್ಟೆ ನಾನು ಇದರಲ್ಲಿ.
ಚಿಕ್ಕ ಕಳಸ ಇಟ್ಕೊಂಡಿದ್ದೀನಿ ಸಪ್ರೇಟು. ಅದರಲ್ಲಿ ಎಲ್ಲ ಹಾಕಿದ್ದೀನಿ. ಇದರಲ್ಲಿ ಗೋಮತಿ ಚಕ್ರ ಮತ್ತು ಕಾಯಿನ್ ಒಳಗಡೆ ಹಾಕಿಲ್ಲ, ಆಚೆ ಇಟ್ಟಿದ್ದೀನಿ. ಗೋಮತಿ ಚಕ್ರ ಇರಲಿಲ್ಲ ಗೈಸ್, ತಂದಿದ್ದೆ ನಾನು 5 ತಂದಿದ್ದೆ. ಹಾಗಾಗಿ ಇದಕ್ಕೆಲ್ಲ 3 ಹಾಕಿದ್ದೀನಿ. ಇನ್ನು ಒಂದು ಮಿಸ್ ಆಗುತ್ತೆ ಅಂತ ಹೇಳಿ ನಾನು ಹಾಕಲಿಲ್ಲ ಗೋಮತಿ ಚಕ್ರನ. ಈ ಲಕ್ಷ್ಮಿಯಲ್ಲಿ ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಫೋಟೋನ ತಂದು ಇಟ್ಟು ಸೀರೆನ ಅಂದರೆ ಫಸ್ಟು ಮಡ್ಲಕ್ಕಿ ಥರ ಕೊಟ್ಟು ಆ ಅಮ್ಮನ ಮನೆಯಲ್ಲಿ ಮನೆಗೆ ಕರ್ಕೊಂಬಂದು ಫೋಟೋದ ರೂಪದಲ್ಲಿ ಕರ್ಕೊಂಬಂದು ಮಡ್ಲಕ್ಕಿ ಥರ ಕೊಟ್ಟು ಹೋದ ವರ್ಷ ಹಣ್ಣು ಹಂಪಲು ದೀಪ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಇಟ್ಟಿದ್ದೆ. ಹೋದ ವರ್ಷದ್ದು ಈ ರೀತಿ ಆಯಿತು. ಯಾರೆಲ್ಲ ಮೊದಲನೇ ಸತಿ ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡಬೇಕು ಅಂದ್ಕೊಳ್ತಿರೋ ಮೊದಲನೇ ವರ್ಷನೇ ಕಳಸನ ಕೂರಿಸ್ಬೇಡಿ. ಮೊದಲನೇ ವರ್ಷ ಫಸ್ಟು ಹೊರಗಡೆಯಿಂದ ವರಮಹಾಲಕ್ಷ್ಮಿಯ ಫೋಟೋ, ಹೀಗೆ ನಾವು ಫೋಟೋ ಇಟ್ಕೊಳ್ತೀವಲ್ಲ ಎಲ್ಲ ದೇವ್ರದ್ದು, ಆ ಥರ ವರಮಹಾಲಕ್ಷ್ಮಿದು ಸಿಗುತ್ತೆ. ವರಮಹಾಲಕ್ಷ್ಮಿ ಫೋಟೋ ಅಂತಲೇ ಕೇಳಿ. ಅದು ಹೇಗಿರುತ್ತೆ ಅಂದರೆ, ಒಂದು ಕಳಶ ಇರುತ್ತೆ, ಕಳಸದ ಮುಂದೆ ಲಕ್ಷ್ಮಿ ಇರುತ್ತೆ, ಅದು ವರಮಹಾಲಕ್ಷ್ಮಿ. ಮತ್ತು ಅದ್ರ ಜೊತೆ 2 ಆನೆ ಇರುತ್ತೆ, ಅದರಲ್ಲಿ ತೆಂಗಿನ ಮರ ಇರುತ್ತೆ. ಇದನ್ನೆಲ್ಲ ನೋಡಿ ತೊಗೊಳ್ಳಿ ನೀವು. ನಾನು ಇಟ್ಟಿರೋದ್ರಲ್ಲಿ ಕವರ್ ಆಗಲ್ಲ ಗೈಸ್, ಹೂವು ಹಾರ ಹಾಕಿದ್ದೀನಿ, ಹಾಗಾಗಿ ಆದರೆ ತೋರಿಸ್ತೀನಿ ಯಾವ್ದಾದ್ರು ಬ್ಲಾಗಲ್ಲಿ. ಸೊ ಆ ರೀತಿ ಇರೋದನ್ನು ತಗೊಳ್ಳಿ. ವರಮಹಾಲಕ್ಷ್ಮಿ ನಾರ್ಮಲ್ ಲಕ್ಷ್ಮಿ ಬೇರೆ, ವರಮಹಾಲಕ್ಷ್ಮಿ ಬೇರೆ, ಹಾಗಾಗಿ ಅದ್ರದ್ದು ಸಪ್ರೇಟ್ ಸಿಗುತ್ತೆ. ಫೋಟೋ ಕೇಳಿಬಿಟ್ಟು ತೊಗೊಂಡು ಬಂದು ಇಟ್ಟು ಮಾಡಿ 2ನೇ ವರ್ಷದಿಂದ ಕಳಸ ಇಡಬಹುದು. ಇಲ್ಲ ಬೇಡ ಅಂದರೆ 3ನೇ ವರ್ಷದಿಂದನೂ ಕಳಶ ಇಟ್ಟು ಪೂಜೆ ಮಾಡ್ಬೋದು ಲಕ್ಷ್ಮಿನ ಕೂರಿಸಿ. ನಾನು 2ನೇ ವರ್ಷದಿಂದನೇ ಶುರು ಮಾಡ್ತಾಯಿದ್ದೀನಿ. ಹೋದ ವರ್ಷ ತಂದಿದ್ದೆ, ಈ ವರ್ಷ ಲಕ್ಷ್ಮಿನ ಕೂರಿಸಿದ್ದೀನಿ. ಲಕ್ಷ್ಮಿ ಮುಖವಾಡ ನಾನು ಮಾರ್ಕೆಟ್ಗೆ ಹೋದಾಗ ತಂದಿದ್ದೆ. ಸೊ ಅದೇ ಮುಖವಾಡ ಇದು. ಸೊ ಅದಕ್ಕೆ ತಾಳಿ ರೆಡಿಮೇಡ್ ಕೆಲವೊಬ್ಬರು ಸಿಗುತ್ತೆ, ಅದನ್ನು ಹಾಕ್ತಾರೆ. ಕೆಲವೊಬ್ಬರು ಪೋಣಿಸಿ ಎಲ್ಲ ತಂದು ಅದನ್ನೂ ಹಾಕ್ತಾರೆ. ನಾನು ಅರಿಶಿನ ಕೊಂಬನ್ನೇ ಕಟ್ಟಬೇಕು ಅಂತ ಅರಿಶಿನ ಕೊಂಬನ್ನು ಕಟ್ಟಿದ್ದೀನಿ. ಇದಕ್ಕೆ ನೆಕ್ಲೆಸ್ ಒಂದು ಹಾಕಿ, ನೆಕ್ಸ್ಟು ಕಳಶ 5 ವೀಳ್ಯದೆಲೆಯಲ್ಲಿ ತೆಂಗಿನಕಾಯಿ ಅದ್ರ ಸೈಜಿಗೆ ಒಂದೇ ಒಂದು ದೊಡ್ಡದು ತೊಗೊಂಡಿದ್ದೆ ಗೈಸ್. ಅದಕ್ಕೆ ಸ್ವಲ್ಪ ಅಂಕು ಡೊಂಕು ತೆಂಗಿನಕಾಯಿ ಇತ್ತು, ಅದಕ್ಕೆ ಇಡೋಣ ಅಂತ ಆಮೇಲೆ ಮುಖವಾಡ ಕೂರಿಸ್ತೀನಿ. ಕೂತ್ಕೊಳ್ತಾನೆ ಇಲ್ಲ, ಹೊಸ ಮುಖವಾಡ ಅಲ್ಲ ಅದು, ಅಗಲ ಅದೆಲ್ಲ ಆಗುತ್ತೆ. ಸೈಡಲ್ಲಿ ರಿಂಗ್ ಥರ ಕೊಟ್ಟಿರ್ತಾರಲ್ವ, ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಅಮ್ಮನ ಮನೆಯಲ್ಲಿ ನಾನು ಬಿಂದಿಗೆವರೆಗೂ ಮಾತ್ರ ನಾನು ರೆಡಿ ಮಾಡೋದು, ಮೇಲೆ ಕಳಶ ಮುಖವಾಡ ಎಲ್ಲ ಅಮ್ಮ ಹಾಕ್ಕೊಳ್ತಾರೆ. ಕನ್ಫ್ಯೂಸ್ ಆಗೋಗಿ ನಾನು 10-15 ನಿಮಿಷ ಗಾಬರಿ ಆಗೋದೆ ಗೈಸ್. ಅದು ಹೆಂಗೆ ಕಟ್ಟಿದ್ರು ಕೆಳಗೆ ಇಳ್ಕೊಂಡು ಮುಖವಾಡ ಹಿಂಗೆ ಆಗೋಗ್ತಾಯಿದೆ ಆ ಕಡೆ ಈ ಕಡೆ. ಇದೇನಪ್ಪ ಹೆಂಗಿಟ್ರು ಹಿಂಗಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಆಮೇಲೆ ರಿಂಗನ್ನ ಕೆಲವೊಂದು ಏನಾಗುತ್ತೆ ಹಿಂಗೆ ಅಂದಿದ ತಕ್ಷಣ ಕಿತ್ಕೊಂಬಂದ್ಬಿಡುತ್ತಲ್ವ ಸೈಡ್ನು, ಆ ಥರ ಇರುತ್ತೇನೋ ಅಂದ್ಕೊಂಡೆ. ಇಲ್ಲ, ಅದು ರಿಂಗ್ ಈ ಕಡೆ ಏನಂತಾರೆ ದೊಡ್ಡದ ಕಾಯಿ ಎಷ್ಟಿರುತ್ತೋ ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋ ಥರ ಆ ಕಡೆ ಈ ಕಡೆ ಆಗುತ್ತೆ. ಅದು ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನು ನಮ್ಮ ಬಿಂದಿಗೆಗೆ ಇಟ್ಟಂಥ ಕಾಯಿಗೆ ಎಷ್ಟು ಸೈಜ್ ಆಗುತ್ತೋ ಆ ರೀತಿ ಮಾಡಿ ಫಿಕ್ಸ್ ಮಾಡಿ, ಈ ಕಳಶ ಇಟ್ಮೇಲೆ ಮುಖವಾಡ ಇಡೋಕ್ಕೂ ಮುಂಚೆ 3 ಸತಿ ಅರಿಶಿನ, ಇವಾಗ ನಾವು ಏನಂತಾರೆ ಯಾವುದೇ ಕಳಶಕ್ಕೋ ಇಲ್ಲ ಕಳಶ ಕುಡಿಸೋ ಪೀಠಕ್ಕೆ 3 ಸತಿ ಅರಿಶಿನ ಬೆಳೆದು ಕುಂಕುಮ ಇಡಬೇಕು. ಅದೇ ರೀತಿಯೇ ಇದಕ್ಕೂ ಇಟ್ಟೆ. ಇನ್ನೊಂದು ಕಳಶ ಇಟ್ಟು ಸಪ್ರೇಟ್ ಕಳಶ ಚಿಕ್ಕದು ಇಟ್ಟಿದ್ದೀನಲ್ವ, ಆ ಕಳಶಕ್ಕೂ ಬೆಳಗ್ಗೆ ಅದೇ ರೀತಿ ಮಾಡ್ಕೊಂಡಿರ್ತೀನಿ ನಾನು. ನೈಟೇ ರೆಡಿ ಮಾಡ್ಕೊಂಡೆ ಗೈಸ್, ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ಕೊಳ್ತೀನಿ ನಾನು. ಈಗ ಮುಖವಾಡ ಕಟ್ತಾಯಿದ್ದೀನಿ, ಕಷ್ಟ ಬಿದ್ದು ಅದು ಹೆಂಗೆಂಗೂ ಆಗ್ತಾಯಿದೆ, ಕೂರ್ತಾ ಇಲ್ಲ. ಇದು ಏನಿದು ಹಿಂಗಾಗೋಯ್ತು, ಕೂರ್ತಾನೆ ಇಲ್ಲ, ಎಲ್ಲರೂ ಹೆಂಗೆ ಕೂರಿಸ್ತಾರೆ ಅಂದ್ಬಿಟ್ಟು ತಲೆ ಎಲ್ಲ ಕೆಟ್ಟೋದು. ಹೆಂಗೆ ಕಟ್ಟಿದ್ರೂ ಕೆಳಗೆ ಜಾರ್ಕೊಂಬರ್ತಾಯಿದೆ, ಕೂತ್ಕೋತಾನೆ ಇಲ್ಲ. ನನಗೆ ಬೇರೆ ಡೌಟು, ತೆಂಗಿನಕಾಯಿ ಕೂರ್ತಾನೆ ಇಲ್ಲ ಅಂದ್ಬಿಟ್ಟು ಆಮೇಲೆ ಗೊತ್ತಾಯಿತು. ಸೊ ಫಿಕ್ಸ್ ಮಾಡಿದೆ. ಇಷ್ಟನ್ನು ಕೂರಿಸಿ ನಾನು ಈ ವಿಡಿಯೋನ ಎಂಡ್ ಮಾಡಿರ್ತೀನಿ. ನೆಕ್ಸ್ಟು ಇನ್ನು ಏನಂದರೆ ಕಳಶದ ತಟ್ಟೆ ರೆಡಿ ಮಾಡಿಕೊಂಡು, ಫೋಟೋ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀನಿ, ಅದಕ್ಕೆ ಹಾರ ಒಂದು ಹಾಕೋದಿರುತ್ತೆ. ಕಳಶನ ತಟ್ಟೆ ರೆಡಿ ಮಾಡಿಕೊಂಡು, ಕಳಶನ ನಾನು ಕೂರಿಸಿರೋದಿಲ್ಲ, ಮುಂದೆಗಡೆ ಇಟ್ಕೊಂಡಿರ್ತೀನಿ ಅಷ್ಟೇ. ಸೊ ಬೆಳಗ್ಗೆ ಅದನ್ನು ಕೂರಿಸ್ಕೊಳ್ತೀನಿ ಕಳಶನ ತಟ್ಟೆಯಲ್ಲಿ. ಇಷ್ಟು ಮಾಡಿ ನೆಕ್ಸ್ಟು ಆಲೇ ಒಬ್ಬಟ್ಟಿಗೆ ಬೇಯಕ್ಕಿಟ್ಟಿದ್ದೆ ಗೈಸ್. ನಾನು ಒಬ್ಬಟ್ಟಿಗೆ ಏನಂತಾರೆ ಬೇಳೆ ಎಲ್ಲ ಬೇಯಕ್ಕಿಟ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಈಗ ನೋಡಿ ಕೂರಿಸಿದ್ದೀನಿ. ಇದು ಆ್ಯಕ್ಚುಲಿ ಕೂತಿಲ್ಲ, ತೆಂಗಿನಕಾಯಿಗೂ ಮುಖವಾಡಕ್ಕೂ 2 ಇಂಚು ಗ್ಯಾಪ್ ಬರ್ತಾಯಿದೆ. ಮತ್ತು ಆಮೇಲೆ ನಾನು ಅದನ್ನು ರಿಂಗನ್ನ ಸೈಡ್ ಮಾಡಿ ಕೂರಿಸಿರೋದು. ಇದು ಕಟ್ಟಾದ್ಮೇಲೂ ಕರೆಕ್ಟಾಗಿ ಇಲ್ಲ, ಮುಂದಕ್ಕೆ ಬಂದಿದೆ, ಕಾಯಿ ಟಚ್ ಆಗಿಲ್ಲ. ಮುಖವಾಡ ಕಾಯಿಗೆ ಟಚ್ ಆಗಬೇಕಲ್ವ ಅಂತೇಳಿ ಕನ್ಫ್ಯೂಷನಲ್ಲಿ ಮತ್ತೆ ನೋಡಿ ಅಳ್ಳಾಡಿಸ್ತಾ ಇದ್ದೀನಿ. ಮತ್ತು ವೀಡಿಯೋನು ಆಫ್ ಮಾಡಿಬಿಡ್ತೀನಿ ನಾನು, ಇದೇನಿದು ಹಿಂಗಾಯಿತು ಅಂತ ಹೇಳಿಬಿಟ್ಟು. ಆಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ಸಮಾಧಾನವಾಗಿ ಹೋಗಿ ರಿಂಗ್ ಫಸ್ಟು ಅಲ್ಲೇ ಮುಖವಾಡದಲ್ಲಿ ಒಂಚೂರು ರಿಂಗ್ ಹಿಂಗೆ ಜರುಗಿಸ್ಕೊತೀನಿ. ಆವಾಗ ರಿಂಗ್ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಈ ಕಡೆಗೆ ಜರುಗ್ಕೊಂಡಾಗ ಮತ್ತೆ ತೆಕ್ಕೊಂಡು
ಸರಿ ಮಾಡಿ ಇಟ್ಟು ಕೂರಿಸ್ತೀನಿ. ಮೊದಲನೇ ಸತಿ ಅಂದಾಗ ಇವೆಲ್ಲ ಆಗುತ್ತೆ ಗೈಸ್, ಏನು ಮಾಡೋಕ್ಕಾಗಲ್ಲ, ಎಲ್ಲ ನೋಡ್ಕೋಬೇಕಲ್ವಾ. ಎಸ್ ಗೈಸ್, ಇದಾಗಿತ್ತು ನನ್ನ ಪ್ರಿಪ್ರೇಷನ್ ವಿಡಿಯೋ. ಲಕ್ಷ್ಮಿನ ಕೂರಿಸಿದ್ದೀನಿ. ಅದು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ನಾಳೆ ಲಕ್ಷ್ಮಿ ಹಬ್ಬದ ದಿನ ಏನೇನಾಯಿತು ಅದೆಲ್ಲ ವ್ಲಾಗ್ನ ಮಾಡಿ ಹಾಕ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.